ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭಾಗ್ಯಶ್ರೀ ಸುರೇಶ್. ಇದಾಗಿದೆ ನನ್ನ ಯೂಟ್ಯೂಬ್ ಚಾನಲ್ ಭವಿಷ್ಯ ಬ್ಲಾಗ್ಸ್. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ನಲ್ಲಿ ನಾನು ಬಿಗಿನರ್ಸ್ಗೆ ಸಿಲ್ಕ್ ಸ್ಯಾರಿ ಉಡುವುದು ಹೇಗೆ ಅಂತ ತುಂಬ ಸುಲಭವಾಗಿ ಈಸಿಯಾಗಿ ತೋರಿಸ್ಕೊಡ್ತೀನಿ. ಬನ್ನಿ. ನಿಮ್ಮ ರೈಟ್ ಸೈಡ್ಗೆ ಅಂದರೆ ಬಲಗೈ ಅಂತೀವಲ್ಲ, ಆ ಸೈಡಲ್ಲಿ ನಿಮ್ಮ ಸ್ಯಾರಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದು ಸುತ್ತು ಈ ರೀತಿ ನೀಟಾಗಿ ಟಕ್ಕಿಂಗ್ ಮಾಡ್ಕೊಳ್ಳೋಣ, ಸಿಗಿಸ್ಕೊಳ್ಳೋಣ ಸೊಂಟಕ್ಕೆ, ನಿಮ್ಮ ಪೆಟಿಕೋಟ್ಗೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಸುತ್ತು ತಗೊಂಡು ನಾವು ನಿಮ್ಮ ಶೋಲ್ಡ್ರ್ ಪ್ಲೀಟ್ಸ್ ಅಂದರೆ ಸೆರಗು ಅಂತೀವಲ್ಲ, ಸೆರಗಿಗೆ ಎಷ್ಟು ಬೇಕೋ ಅಷ್ಟು ಲೆಂತು, ಅಂದರೆ ಎಷ್ಟು ಲೆಂತ್ ಬೇಕು ನಿಮಗೆ ಅಷ್ಟು ಲೆಂತ್ನ ಅಂದಾಜು ಮೇಲೆ ಸ್ಯಾರಿ ಲೆಂತ್ನ, ಸೆರಗು ಲೆಂತ್ನ ಬಿಟ್ಕೊಳ್ಳೋಣ. ಓಕೆನಾ. ನೆಕ್ಸ್ಟ್ ನಾವು ನರ್ಗೆ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ಮೊದಲನೇ ಫೋಲ್ಡಿಂಗು ನಿಮಗೆ ಮೊದಲನೇ ನರ್ಗೆ ಸ್ವಲ್ಪ ದೊಡ್ಡದಾಗಿ ತೊಗೊಳ್ಳಿ. ನೀಟಾಗಿ ಸಿಗಿಸ್ಕೊಂಡಾಗ ಅದು ನೀಟಾಗಿ ಕುತ್ಕೊಳ್ಳೋ ಥರ. ಓಕೆನಾ. ನಿಮ್ಮ ಒಂದು 2 ಫಿಂಗರ್ ಅಂದರೆ 2 ಬೆರಳುಗಳ ಸಂದಿಲಿ ಕತ್ರಿ ಶೇಪಲ್ಲಿ ನೀವು ಈ ರೀತಿ ನರ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗಿ ಈಸಿಯಾಗಿ ಕೂಡ ಬರುತ್ತೆ. ಓಕೆನಾ. ನೆಕ್ಸ್ಟು ನೀವು ನೀಟಾಗಿ ಜೋಡಣೆ ಮಾಡ್ಕೊಳ್ಳೋಣ. ನಾವು ಅದು ಫೋಲ್ಡಿಂಗ್ ಮಾಡಿರ್ತೀವಲ್ಲ, ನರ್ಗೆ ಹಾಕಿರ್ತೀವಲ್ಲ, ಜೋಡಣೆ ಆದಮೇಲೆ ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿ ಪಿನ್ನ ಮಾಡಿ ನಾವು ನಮ್ಮ ಸೊಂಟಕ್ಕೆ ಸಿಗಿಸ್ಕೊಳ್ಳೋಣ. ಫ್ರಂಟಲ್ಲಿ ನೀಟಾಗಿ ಕರೆಕ್ಟ್ ಸೆಂಟ್ರಲ್ಲಿ ನೀವು ಸಿಗಿಸ್ಕೊಂಡ್ರೆ ಸ್ಯಾರಿ ತುಂಬಾ ಲುಕ್ಕು ಚೆನ್ನಾಗಿ ಬರುತ್ತೆ. ಓಕೆನಾ. ಈ ರೀತಿ ಸಿಗಿಸ್ಕೊಂಡು ಆದಮೇಲೆ ನಾವಿವಾಗ ಸೆಕೆಂಡ್ ಪಾರ್ಟ್ಗೆ ಹೋಗೋಣ. ಇದಿಷ್ಟು ಹೀಗಿರಲಿ. ಸೆಕೆಂಡ್ ಪಾರ್ಟ್ ಏನಂದರೆ ಸೆರಗು ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತೀರ ಎಲ್ರೂ. ನಾನು ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ. ಹಾಗೆ ಒಂದು ಟ್ರಿಕ್ ಹೇಳ್ತೀನಿ ನೋಡಿ. ಎಗೇನ್ ನೀವು ಮೊದಲನೇ ಸೆರಗು ಹಿಂಗೆ ಹಾಕಬೇಕಾದ್ರೆ 2 ಫಿಂಗರಿಂದ ಮೊದಲನೇದು ಒಂದು ಸ್ವಲ್ಪ 1/2 ಇಂಚು ಅಥವಾ 1 ಇಂಚು ದೊಡ್ಡದಾಗಿರಲಿ ಫೋಲ್ಡಿಂಗು. ಇನ್ನು ಬಾಕಿ ಮಿಕ್ಕಿದ್ದೆಲ್ಲ ನೀವು 1/2 ಇಂಚು 1 ಇಂಚು ಚಿಕ್ಕದಾಗಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪಿನ್ ಮಾಡಿದಾಗ ಬ್ಯಾಕ್ ಸೈಡ್ನ ಒಂದು ಫೋಲ್ಡಿಂಗು ಹೊರಗೆ ಕಾಣಿಸೋದಿಲ್ಲ. ಇದು ಎಲ್ಲರಿಗೂ ಮಿಸ್ಟೇಕ್ ಆಗುತ್ತೆ. ಆ ಮಿಸ್ಟೇಕ್ನ ಈ ರೀತಿ ಅವಾಯ್ಡ್ ಮಾಡ್ಬೋದು. ಹಾಗೆಯೇ ನೀವು ಸ್ಯಾರಿ ಪ್ಲೇಟಿಂಗ್ಸ್ ಆದಮೇಲೆ ಸೆರಗ್ದು ಲಾಸ್ಟಲ್ಲಿ ಎಂಡಲ್ಲಿ ಒಂದು ಪಿನ್ ಹಾಕಿ ಈ ರೀತಿ ಬಿಡೋದ್ರಿಂದ ನಮಗೆ ಆ ಕಡೆ ಈ ಕಡೆ ಆಚೆ ಈಚೆ ಹೋಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ನಾವು ಫೋಲ್ಡಿಂಗ್ ಮಾಡ್ಕೋಬೇಕಾದ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. 1 ಮೊಳದಷ್ಟು ಗ್ಯಾಪ್ ಬಿಟ್ಟು ಎಗೇನ್ ನಾವು ಫೋಲ್ಡ್ನ ಮಾಡ್ಕೊಳ್ಳೋಣ. ಸೆರಗನ್ನ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡು ಬೇಕಾದರೆ ನೀವು ಬಿಗಿನರ್ಸ್ಗೆ ತುಂಬ ಕಷ್ಟ ಅನ್ನಿಸ್ಬೋದು ಇದು. ಅಲ್ಲೂ ಒಂದು ಕೂಡ ಪಿನ್ ಹಾಕ್ಕೊಂಡ್ರೆ ಮತ್ತೆ ನಿಮ್ಮದು ಸೆರಗು ಏನೋ ಆಚೆ ಈಚೆ ಫೋಲ್ಡಿಂಗ್ ಹೋಗೋದಿಲ್ಲ. ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ಸೊ ನಾನನ್ನು ಹಾಕ್ಕೊಳ್ಳಲ್ಲ. ಓಕೆನಾ. ನೆಕ್ಸ್ಟ್ ನೀವು ಎಗೇನ್ 1 ಮೊಳದಷ್ಟು ಗ್ಯಾಪ್ ಬಿಟ್ಟು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಫೋಲ್ಡಿಂಗ್ ಬರ್ತಿದೆ. ಇದು ಸಿಲ್ಕ್ ಸ್ಯಾರಿ, ಅದರಲ್ಲೂ ಕೂಡ ಎಷ್ಟು ನೀಟಾಗಿ ಬರ್ತಿದೆ ಅಲ್ವಾ. ಈ ರೀತಿ ಆದಮೇಲೆ ನೋಡ್ಕೊಳ್ಳಿ ಹಿಂದೆ ಎಲ್ಲ ನೀಟಾಗಿ ಕೂತಿದೆಯೋ ಅಥವಾ ಆಚೆ ಈಚೆ ಹೋಗಿದೆಯೋ. ಆಚೆ ಈಚೆ ಹೋಗಿದ್ರೆ ಈಗಲೇ ಸರಿ ಮಾಡ್ಕೊಂಬಿಡ್ಬೇಕು, ಇಲ್ಲ ಮತ್ತು ಹುಟ್ಟಿದ್ದೆಲ್ಲ ಸ್ಯಾರಿ ವೇಸ್ಟ್ ಆಗಿಬಿಡುತ್ತೆ. ಓಕೆನಾ. ನೀಟಾಗಿ ಬಂದಿದೆ ನೋಡಿ, ನಂದು ಏನೂ ಆಚೆ ಈಚೆ ಹೋಗಿಲ್ಲ. ಫೈನಲಿ ಲಾಸ್ಟಲ್ಲಿ ರೀಟಚ್ ಕೊಡ್ತಾಯಿದ್ದೀನಿ ನಾನು ನೀಟಾಗಿ ಪ್ಲೇಟಿಂಗ್ಸ್ನ ಮತ್ತೆ ಅಗೇನ್ ಈ ರೀತಿ ಪಿನ್ ಮಾಡ್ಕೊಳ್ಳೋದಕ್ಕೆ ಜೋಡಿಸ್ಕೊತಾ ಇದ್ದೀನಿ. ಈ ಒಂದು ನೀಟಾಗಿ ಇಲ್ಲಿ ಕೂರಿಸ್ಕೋಬೇಕು ನೋಡಿ. ಈ ಥರ ಚಿಕ್ಕದಾಗಿ ಮಾಡಿದ್ರೆ ಒಂದು 10 ಪ್ಲೀಟ್ಸ್ ಅಂತೂ ಬಂದೇ ಬರುತ್ತೆ ನೀಟಾಗಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಸೆರಗು. ಲೆಂತ್ ನೋಡಿ ನನಗೆ ಎಷ್ಟು ಬೇಕು, 3/4% ನನಗೆ ಬೇಕಿತ್ತು. ನನ್ನ ಹೈಟಲ್ಲಿ 3/4 ಭಾಗ ಬೇಕಿತ್ತು. ಅಷ್ಟೇ ನೀಟಾಗಿ ನಾನು ಎಷ್ಟು ಅಂದಾಜು ತೊಗೊಂಡಿದ್ನ ಬಂದಿದೆ. ಈಗ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ತೀನಿ. ನಾನು ಶೋಲ್ಡ್ರಿಗೆ ಬ್ಲೌಸಿಗೆ ಪಿನ್ ಮಾಡ್ತಿಲ್ಲ, ಯಾಕಂದರೆ ನಾನು ಟಿ ಶರ್ಟ್ ತೆಗೆದುಬಿಟ್ಟು ಆಮೇಲೆ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ನೀವು ಮುಂದೆ ಸೆರಗಿನಲ್ಲಿ ಈ ರೀತಿ ಎಳೆದು ಟೈಟಾಗಿ ಆ ಬಾರ್ಡ್ರ್ ನೀಟಾಗಿ ಕೂರಿಸ್ಕೋಬೇಕು. ನಾನು ಅದನ್ನು ಕೂಡ ತೋರಿಸ್ತೀನಿ. ಫಸ್ಟ್ ಈಗ ನೋಡಿ ಈ ಥರ ಎಳೆದ್ಬಿಟ್ಟು ಅಲ್ಲೊಂದು ನೀವು ಬಿಗಿನರ್ಸ್ಗೆ ಒಂದು ಪಿನ್ ಮಾಡ್ಕೋಬೋದು, ಇಲ್ಲ ಈ ರೀತಿ ಸೊಂಟಕ್ಕೆ ಬಿಗಿಯಾಗಿ ಸಿಗಿಸ್ಕೊಂಡ್ರೂ ಆಗುತ್ತೆ. ಇಷ್ಟಾದಮೇಲೆ ಇಲ್ಲಿ ನಾವು ಮುಂದೆ ಸ್ವಲ್ಪ ಎಕ್ಸ್ಟ್ರಾ ಬಂದಿರುತ್ತೆ. ಲಾಸ್ಟಲ್ಲಿ ಫೈನಲಲ್ಲಿ ಮತ್ತೆ ನಾವು ಸಿಗಿಸ್ಕೋಬೇಕು, ರೀಟಚ್ ಕೊಟ್ಕೋಬೇಕು ನಮ್ಮ ಸೊಂಟಕ್ಕೆ ಸಿಗಿಸ್ಕೊಳ್ಳೋದು. ಓಕೆನಾ. ನೋಡಿ ಎಷ್ಟು ನೀಟಾಗಿ ಕೂತಿದೆ ಅಲ್ವಾ. ಈಗ ನಾನು ಬ್ಲೌಸ್ಗೆ ಶೋಲ್ಡ್ರ್ ಪಿನ್ ಮಾಡಿ ನೀಟಾಗಿ ತೋರಿಸ್ತೀನಿ ನೋಡಿ. ಅಂದರೆ ಈಗೇನು ನಾನು ಪ್ಲೇಟಿಂಗ್ಸ್ ಎಲ್ಲ ಮಾಡಿದ್ನಲ್ಲ, ಸೆರಗಿಗೆ ಪಿನ್ ಮಾಡ್ತೀನಿ ಇವಾಗ. ಬ್ಲೌಸ್ಗೆ ನೋಡಿ, ಬ್ಲೌಸ್ಗೆ ಸೆರಗನ್ನ ಪಿನ್ ಮಾಡಿದೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ಸೈಡಲ್ಲಿ ಶೇಪ್ ಕೂಡ ಬಂದಿದೆ, ಸೈಡಲ್ಲಿ ಆ ಬಾರ್ಡ್ರು ಕೂಡ ಕಾಣಿಸ್ತಿದೆ. ನಾನೇನು ಮಾಡಿಲ್ಲ, ಅಷ್ಟೇ ಮಾಡಿದೆ, ಬಟ್ ನೀಟಾಗಿ ಕೂರಿಸ್ಕೊಂಡೆ ಈಗ. ಓಕೆನಾ. ನೆಕ್ಸ್ಟ್ ನಾವು ಈ ರೀತಿ ಒಂದು ಸೊಂಟದ ಪಟ್ಟಿ ಕಟ್ಕೊಂಡ್ರೆ, ಯಾರ್ದಾದ್ರೂ ಸಹಾಯದಿಂದ ಸೊಂಟದ ಪಟ್ಟಿ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕೂರುತ್ತೆ ಟೈಟಾಗಿ. ಬಟ್ ನಮ್ಮ ಕೈಲೇ ಆದರೆ ಎಷ್ಟೇ ನಾವು ಟೈಟಾಗಿ ಕಟ್ಟೋಕೆ ಹೋದ್ರೂ ಅದು ಲೂಸ್ ಆಗೇ ಆಗುತ್ತೆ. ಬಟ್ ಬ್ಯಾಕ್ ಸೈಡ್ ಕೂಡ ನಮ್ಮದು ಏನು ಸೆರಗು ಹಾಕಿರ್ತೀವಲ್ಲ ಅದು ನೀಟಾಗಿ ಕೂತಿದೆಯೋ ಇಲ್ವೋ ಅಂತ ಬೇರೆಯವ್ರ ಕೈಯಲ್ಲಿ ಕಟ್ಟಿಸ್ಕೊಂಡ್ರೇ ಚೆನ್ನಾಗೆ. ನೋಡಿ
ಪ್ಲೀಸ್ ನನಗೆ ಒಂದು ಚಾನಲ್‌ಗೆ ಸಬ್ಸ್ಕ್ರೈಬ್ ಕೊಡಿ. ನಿಮಗೆ ಈ ಈ ಥರ ತುಂಬ ಈಸಿಯಾಗಿ ತೋರಿಸ್ಕೊಟ್ಟೆ, ಹೆಲ್ಪ್‌ಫುಲ್ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ಏನಾದರೂ ನೀವು ನನ್ನ ಚಾನಲ್‌ಗೆ ವಾಚ್ ಮಾಡ್ತಾ ಇದ್ದರೆ ಫಸ್ಟ್ ಟೈಮ್ ಏನಾದರೂ, ಪ್ಲೀಸ್ ನನ್ನ ಚಾನಲ್‌ನ ಎಲ್ಲ ವೀಡಿಯೋಸ್ ನೋಡಿ. ಹಾಗೆಯೇ ನಿಮ್ಮ ಸಪೋರ್ಟ್ ಇರಲಿ. ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಪ್ಲೀಸ್ ಮರಿಬೇಡಿ. ನೋಡಿ ಸ್ಯಾರಿಗೆ, ಈ ಥರ ಸಿಲ್ಕ್ ಸ್ಯಾರಿಗೆ ಜಿವೆಲ್ ಇದ್ರೇ ಏನೋ ಒಂಥರ ಲುಕ್ಕು. ನಾನು ಜಿವೆಲ್ಲೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಲ್ವಾ? ನಿಮಗೆ ಈ ಬ್ಲಾಗು ತುಂಬ ಯೂಸ್ಫುಲ್ ಅನ್ನಿಸ್ತು, ನೀವು ಸ್ಯಾರಿ ಉಡೋದು ಕಲ್ತ್ರಿ ಬಿಗಿನರ್ಸು ಅಂದರೆ, ಪ್ಲೀಸ್ ಎಗೇನ್ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ಬ್ಲಾಗಲ್ಲಿ ನಾನು ನಿಮಗೆ ಮೀಟ್ ಮಾಡಬೇಕು ಅಂದರೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬಾಯ್, ಟೇಕ್ ಕೇರ್, ಬಾಯ್, ಸಬ್ಸ್ಕ್ರೈಬ್.